ಸ್ವಲ್ಪ ಜನಕ್ಕೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಐ ಕಾರ್ಡ್ ಹಾಕೋದು ಗೊತ್ತಾಗ್ತಾ ಇರೋದಲ್ಲ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಐ ಕಾರ್ಡ್ ಹಾಕೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡಕ್ಕಿಂತ ಮುಂಚೆ ನಿಮಗೈತಲ್ಲ, ಮೊದಲ ಐ ಕಾರ್ಡ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಆಡಿಯನ್ಸ್ ನಿಮ್ಮ ವಿಡಿಯೋ ನೋಡುತ್ತಿರುವಾಗ ಮೇಲ್ಗಡೆ ಐತಲ್ಲ, ಇಲ್ಲಿ ಬಲಭಾಗದಲ್ಲಿ ಕಾಣಿಸುತ್ತಿರುವ ಒಂದು ಸಣ್ಣ ಮಾಹಿತಿ ಕಾರ್ಡ್, ಇದಕ್ಕೆ ಏನಂತಾರಪ್ಪ ಅಂತಂದ್ರ ಐ ಕಾರ್ಡ್ ಅಂತ ಕರೀತಾರ. ಸೊ ಇದನ್ನ ಯಾಕೆ ಯೂಸ್ ಮಾಡ್ಬೇಕಪ್ಪ ಅಂತಂದ್ರ, ನಿಮ್ಮ ಕಂಟೆಂಟ್ ಸಂಬಂಧಪಟ್ಟಂಗ ನೀವು ಐತಲ್ಲ ಇಲ್ಲಿ ಮೇಲ್ಗಡೆ ಐತಲ್ಲ ಇಲ್ಲಿ ಬಲಭಾಗದಲ್ಲಿ ನೀವು ಒಂದು ಐ ಕಾರ್ಡ್ ಹಾಕೋಬಹುದು. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರ ಆಡಿಯನ್ಸ್ ಒಂದು ವಿಡಿಯೋನ ನೋಡಕ್ ಬಂದಿರ್ತಾರ. ಸೊ ಅದ್ರ ಜೊತೆಗೆ ಐತಲ್ಲ ನಿಮ್ ಕಂಟೆಂಟ್ ಸಂಬಂಧಪಟ್ಟಂಗ ಇನ್ನೊಂದು ವಿಡಿಯೋನ ನೀವು ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಹಾಕಿದ್ರಪ್ಪ ಅಂತಂದ್ರ ಇದನ್ನು ನೋಡೋ ಚಾನ್ಸಸ್ ಬಹಳ ಇರ್ತೈತಿ. ಅದಕ್ಕೋಸ್ಕರ ಐ ಕಾರ್ಡ್ ಹಾಕೋದು ನಾವು ಯೂಸ್ ಮಾಡ್ಕೋಬೇಕು. ಸೊ ನಾನು ಇವಾಗ ಅದನ್ನ ಹೇಳಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತ್ರಪ್ಪ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಫಸ್ಟ್ ನಿಮ್ಮ ಕ್ರೋಮ್ ಆ್ಯಪ್ ಇರುತ್ತಲ್ಲ ಮೊಬೈಲ್ನಾಗ, ಅದನ್ನ ಓಪನ್ ಮಾಡ್ಬೇಕಾಗತ್ತ. ಓಪನ್ ಮಾಡಾದ್ಮೇಲೆ ಸೊ ಈ ರೀತಿಯಾಗಿ ನಿಮ್ದು ಪೇಜ್ ಓಪನ್ ಆಗ್ಬೇಕು. ಇಲ್ಲಿ ಸರ್ಚ್ ಬಾರ್ ಐತಲ್ಲ, ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಸ್ಟುಡಿಯೋ youtube.com ಅಂತ ನೀವು ಸರ್ಚ್ ಮಾಡ್ಬೇಕಾಗತ್ತ. ಸರ್ಚ್ ಮಾಡಿ ಅದಾದ್ಮೇಲೆ ಇಲ್ಲಿ ನಿಮ್ಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆಪ್ಷನ್ ಕಾಣುತ್ತ ಫಸ್ಟ್ ಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಚಾನೆಲ್ ಡ್ಯಾಶ್ ಬೋರ್ಡ್ ಕಾಣುತ್ತೆ ಈ ರೀತಿಯಾಗಿ. ಸೊ ಸ್ವಲ್ಪ ಜೂಮ್ ಮಾಡ್ತೀನಿ ಇದನ್ನ. ಈ ರೀತಿಯಾಗಿ ನಿಮ್ದು ಚಾನೆಲ್ ಡ್ಯಾಶ್ ಬೋರ್ಡ್ ಕಾಣುವಂತೈತಿ ಅಲ್ಲಿ ನೋಡ್ರಿ. ಸೊ ನೀವು ಯಾವ ಐ ಕಾರ್ಡ್ ಹಾಕಂತಿರಲ್ಲ ನಿಮ್ದ ಚಾನೆಲ್ ಆಗಿರ್ಬೇಕು, ಅದು ಶೋ ಆಗಂತೈತಿ ಅಲ್ಲ, ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡಾದ್ಮೇಲೆ ಸೊ ಇಲ್ಲಿ ನಿಮ್ಮ ಚಾನೆಲ್ ಡ್ಯಾಶ್ ಬೋರ್ಡ್ ಬರುತ್ತಲ್ಲ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ ನಿಮ್ಮ ಪ್ರೊಫೈಲ್ ಕಾಣುತ್ತಲ್ಲ ಇಲ್ಲಿ ಮೇಲ್ಗಡೆ ಚಾನೆಲ್ ಡ್ಯಾಶ್ ಬೋರ್ಡ್ ಪಕ್ಕ. ಸೊ ಅದ್ರ ಕೆಳಗಡೆ ಸೊ ಇಲ್ಲಿ ಇನ್ನೊಂದು ಡ್ಯಾಶ್ ಬೋರ್ಡ್ ಕಾಣುತ್ತ ಆಪ್ಷನ್, ಅದ್ರ ಕೆಳಗೆ ಐತಲ್ಲ ಕಂಟೆಂಟ್ ಅಂತ ಇಲ್ಲಿ ಕಾಣ್ತಾ ಇರುತ್ತೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಒಂದ್ ವೇಳೆ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನಾನು ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ. ಸೊ ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಕಂಟೆಂಟ್ ಅಂತ ಬಂತಲ್ಲ, ಸೊ ಇಲ್ಲಿ ಶೋ ಅಪ್ ಆಗಂತೈತಿ ನೋಡ್ರಿ. ಸೊ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿರ್ತಿರಲ್ಲ, ಸೊ ಇಲ್ಲೆಲ್ಲ ಅವು ಇಲ್ಲಿ ಕಾಣ್ತಾವ. ಇಲ್ಲಿ ಕಾಣುವಂತ ನೋಡ್ರಿ, ಈ ರೀತಿಯಾಗಿ ನಿಮ್ಗೂ ಕಾಣ್ತಾ ಇರ್ತಾವ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಯಾವ ಒಂದು ವಿಡಿಯೋಕ್ಕ ಐ ಕಾರ್ಡ್ ಹಾಕ್ಬೇಕು ಅನ್ಕೊಂಡಿದ್ರಲ್ಲ ಆ ಒಂದು ವಿಡಿಯೋನ ನೀವು ಓಪನ್ ಮಾಡ್ಬೇಕಾಗತ್ತೆ. ಸೊ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಜಸ್ಟ್ ನಾನು ಇಲ್ಲಿ ತೋರಿಸ್ತಾನೆ, ಇಲ್ಲಿ ಟಿಕ್ ಮಾಡ್ಕೋಬೇಕು. ಯಾವ ಒಂದು ನಿಮ್ಗೆ ಬೇಕಲ್ಲ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಏನಾಗತ್ತಪ್ಪ ಅಂದ್ರೆ ಆ ಒಂದು ವಿಡಿಯೋ ಐತಲ್ಲ ಈ ರೀತಿಯಾಗಿ ನಿಮ್ದು ಓಪನ್ ಆಗತ್ತೆ. ಇಷ್ಟ ಸಿಂಪಲ್ ಆಗಿರುತ್ತೆ ಓಪನ್ ಮಾಡ್ಕೊಳ್ಳೋದು. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಐ ಕಾರ್ಡ್ ಹಾಕೋಬೇಕಲ್ಲ ನೀವು. ಸೊ ಇವಾಗ ಜಸ್ಟ್ ಏನು ಇಲ್ಲ, ಇಲ್ಲಿ ರೈಟ್ ಸೈಡ್ ನಾಗ ಅದು ಇರುತ್ತೆ ಬಲಭಾಗಕ್ಕೆ, ಇಲ್ಲಿ ಐ ಕಾರ್ಡ್ ಅಂತ ಕಾಣತೈತಿ ನೋಡ್ರಿ. ಸ್ವಲ್ಪ ಜೂಮ್ ಮಾಡ್ತೀನಿ, ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಬಾಣದ ಗುರುತು ಮಾಡಿರ್ತೀನಿ. ಸೊ ಇಲ್ಲಿ ಐ ಕಾರ್ಡ್ ಅಂತ ಇಲ್ಲಿ ಕಾಣತೈತಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗ ಇದು ಈ ರೀತಿಯಾಗಿ ನಿಮ್ಮ ವಿಡಿಯೋ ಐತಲ್ಲ ಓಪನ್ ಆಗ್ಬೇಕು. ಸೊ ಇಲ್ಲಿ ಓಪನ್ ಆಗೈತಲ್ಲ ನೋಡ್ಕೊಳ್ರಿ. ನೋಡ್ಕೊಂಡು ಏನ್ ಮಾಡ್ತೀರಪ್ಪ ಅಂತಂದ್ರೆ ಜಸ್ಟ್ ನಾನು ಇವಾಗ ಓಪನ್ ಮಾಡ್ತಾ ಇಲ್ಲ, ಹಾಗೆ ಇದನ್ನ ಬ್ಲಾಕ್ ಸ್ಕ್ರೀನ್ ಅಲ್ಲಿ ತೋರ್ಸಾಕೊಂತೀನಿ ಸದ್ಯಕ್ಕೆ. ಸೊ ಈಗ ನಿಮ್ಮ ವಿಡಿಯೋ ಇಲ್ಲಿ ಓಪನ್ ಆಗಿರ್ತೈತಿ. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದಕ್ಕ ನೀವು ನಿಮ್ಮ ಕಂಟೆಂಟ್ ಗೆ ಸಂಬಂಧಪಟ್ಟಂಗೆ ಒಂದು ಐ ಕಾರ್ಡ್ ಹಾಕ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ವಿಡಿಯೋ ಅಂತ ಕಾಣತ್ ನೋಡ್ರಿ, ಲೆಫ್ಟ್ ಸೈಡ್ ನಾಗ ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ. ಇಲ್ಲಿ ಪ್ಲಸ್ ಐಕಾನ್ ಐತಲ್ಲ ವಿಡಿಯೋ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ನಿಮ್ಮ ಕಂಟೆಂಟ್ ಗೆ ಯಾವ್ದು ಸಂಬಂಧಪಡುತ್ತಲ್ಲ ಐ ಕಾರ್ಡ್, ಆ ಒಂದು ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಈ ರೀತಿಯಾಗಿ ಮೇಲ್ಗಡೆ ನಿಮ್ಮ ವಿಡಿಯೋದಲ್ಲಿ ಬಲಭಾಗದಲ್ಲಿ ಮೇಲ್ಗಡೆ ಇಲ್ಲಿ ಕಾಣುತ್ತೆ, ಅದು ಐ ಕಾರ್ಡ್ ಹಾಕಿರೋದು. ಸೊ ಆ ಒಂದು ಟಾಪಿಕ್ ಐತೆ ಇಲ್ಲ ಚೆಕ್ ಮಾಡ್ಕೊಡ್ರಿ. ಅದಾದ್ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗ ಯಾವ ಟೈಮಿಗೆ ಐ ಕಾರ್ಡ್ ಪ್ಲೇ ಆಗ್ಬೇಕಲ್ಲ, ಸೊ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕರ್ಸರ್ ಇರುತ್ತೆ ಕೆಳಗಡೆ. ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡ್ರಿ. ಸೊ ಆ ಟೈಮ್ನ ನೀವು ಇಲ್ಲಿ ಸೆಟ್ ಮಾಡ್ಬೇಕ. ಸೊ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೊಡ್ರಿ, ನಿಮ್ಗೆ ಎಲ್ಲಿ ಪ್ಲೇ ಆಗ್ಬೇಕಲ್ಲ ಅಲ್ಲಿಗೆ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಟೈಮ್ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಐತಲ್ಲ, ಆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ಐ ಕಾರ್ಡ್ ಐತಲ್ಲ ಅದು ಶೇರ್ ಇರ್ತೈತಿ ನಿಮ್ಮ ವಿಡಿಯೋದಾಗ. ಸೊ ಯಾರ ವಿಡಿಯೋ ನೋಡಕ್ ಕುಂತ್ರಪ್ಪ ಅಂತಂದ್ರ ಆ ಟೈಮಿಗೆ ಅದು ಐ ಕಾರ್ಡ್ ಅನ್ನೋದು ನಿಮ್ಗೆ ಪ್ಲೇ ಆಗತ್ತ. ಸೊ ಇಷ್ಟ ಸಿಂಪಲ್ ಐ ಕಾರ್ಡ್ ಹಾಕೋದು. ಸೊ ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳಕ ಟ್ರೈ ಮಾಡ್ತೀನಿ. ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.